ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಈಗಾಗಲೇ ಹೊಸ ವರ್ಷ ಆಚರಣೆ ಮಾಡಿಬಿಟ್ಟಿದ್ವಿ. ಆದರೂ ಸಹ ತಡವಾದರೂ ನಮ್ಮೆಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ನಮ್ಮ ಸಂಕ್ರಾಂತಿ ಮುಂದಿನ ಸಂಕ್ರಾಂತಿಗೆ ಸಂಕ್ರಮಣ ಅದಕ್ಕೂ ಅಡ್ವಾನ್ಸ್ ಆಗಿ ಎಲ್ಲ ಮಿತ್ರರಿಗೆ ನನ್ನ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತೀನಿ. ಸಂಕ್ರಾಂತಿಯಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಈಗ ಕರ್ನಾಟಕದಲ್ಲೂ ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಳೆದ ಅಧಿವೇಶನದಲ್ಲಿ ಒಂದು ಪ್ರಮುಖವಾದಂತಹ ನಿರ್ಣಯವನ್ನು ಮಾಡಿದ್ರು. ಒಂದು ಬಿಲ್ ಅನ್ನು ಏನು ಪಾಸ್ ಮಾಡಿದ್ದಾರೆ, ಅದರ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ನ ರಾಜ್ಯಘಟಕದಲ್ಲಿ ಬಹಳ ದೊಡ್ಡ ಮಟ್ಟದ ಅಪಪ್ರಚಾರಗಳು ನಡೀತಾ ಇದೆ. ಇಲ್ಲಿ ಯಾವೊಂದು ಕೇಂದ್ರ ಸರ್ಕಾರ ಹಿಂದೆ ಇದ್ದಂತೆ 2005ರಲ್ಲಿ ಪ್ರಾರಂಭ ಆದಂತ ಮನ್ರೇಗಾ ಆ ಒಂದು ಯೋಜನೆಯನ್ನ ಕಳೆದ ಅಧಿವೇಶನದಲ್ಲಿ ಕೆಲವು ಬದಲಾವಣೆಗಳನ್ನ ತರತಕ್ಕಂಥದ್ರ ಮುಖಾಂತರ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದನ್ನೇ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಯಾವೊಂದು ಹೊಸದಾಗಿ ಹೆಸರಲ್ಲಿ ಇಟ್ಟಿದ್ದಾರೆ, ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಖಾತೆ ಅಂತಕ್ಕಂಥದ್ದು ಅದರ ಸಂಪೂರ್ಣ ಹೆಸರು. ಆದರೆ ಅದನ್ನು ಶಾರ್ಟ್ ಆಗಿ ಜಿರಾಮ್ಜಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರಿಗೆ ಅಪಚಾರ ಮಾಡಿ ಅವರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಅಪಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸುದೀರ್ಘವಾದಂತ ಆಡಳಿತ ನಡೆಸಿದಂಥವ್ರು, ಬಹುಶಃ ಹಲವಾರು ಯೋಜನೆಗಳು, ನೂರಾರು ಯೋಜನೆಗಳು ಬಂದಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ. ಯಾವುದಾದರೂ ಪ್ರಮುಖವಾದಂತ ಯೋಜನೆಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಎಷ್ಟು ಹೆಸರನ್ನ ಇಟ್ಟಿದ್ದಾರೆ. ನಿಜಕ್ಕೂ ಅವರಿಗೆ ಗಾಂಧೀಜಿಯವರ ಬಗ್ಗೆ ಗೌರವ ಇದೆ, ಕೇಳಲಿಕ್ಕೆ ಬಯಸ್ತೀನಿ. ಕರ್ನಾಟಕದಲ್ಲೇ ಎಷ್ಟು ಹೆಸರನ್ನ ಇಟ್ಟಿದ್ದಾರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರಗಳು ನಡೀಬೇಕಾದ್ರೆ ಕಾಂಗ್ರೆಸ್ ನಾಯಕರು ಕೇಳಲಿಕ್ಕೆ ಬಯಸ್ತೀನಿ. ನಾ ಈಗಿನ ಒಂದು ಜಿರಾಮ್ಜಿ ಅಂತಕ್ಕಂಥ ಬಿಲ್ಲಿನ ಬಗ್ಗೆ, ಈ ಯೋಜನೆ ಬಗ್ಗೆ ವಿಧಾನಸಭೆಯೇನೋ ಅಧಿವೇಶನ 2 ದಿನದ ಅಧಿವೇಶನ ಕರೀತೀವಿ. ಇನ್ನು ಮುಂದಿನ 26ನೇ ತಾರೀಕಿನಿಂದ ಕನಿಷ್ಠ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 5 ಕಿಲೋಮೀಟರ್ 10 ಕಿಲೋಮೀಟರ್ ವರೆಗೆ ಪಾದಯಾತ್ರೆ ಮುಖಾಂತರ ಈ ಯೋಜನೆ ಜನವಿರೋಧಿ ನೀತಿ ಅಂತಕ್ಕಂಥದ್ದನ್ನ ಜನಗಳ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಘೋಷಣೆ ಮಾಡಿಕೊಂಡಿದ್ದಾರೆ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿಯಲ್ಲಿ ಇದು ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಆಗ್ತಕ್ಕಂಥದ್ದು ಅನ್ನೋದು ಪ್ರಶ್ನೆ ಇದೆ.